नमस्कार दोस्तों। तो देखिए और एक पॉडकास्ट में आपका स्वागत है। पिछला पॉडकास्ट देखा होगा आपने और एक नया पॉडकास्ट में नए आदमी को दिखाएंगे, जानी मानी हस्ती रायचूर के फेमस आदोनी वाले। और जो हमारे साथ आए हैं, हमारे साथ हैं आज वीरेश भाई और ये हैं आदोनी साणप्पा के बेटे वीरेश भाई। आदोनी साणप्पा ये दुनिया में नहीं है आज, और उनके जाने के बाद में जो भी खाना बनाने का चालू करे सो ये 2 साल करीबन होने का है अभी। और ये हैं उनके बेटे, उन्होंने जिम्मेदारी ली है इनकी सबरी पूरा खाना बनाने की, जितने बैच है उनका संभालने वाले का। 30-40 आदमी का टीम लेके चल रहे हैं आज, ये संभाल रहे हैं। आज इसने होंदा पे आए सो अभी पहले से सीख लेके धीरे धीरे अपने पिताजी के नाम आगे लेकर आ रहे हैं ये। ನಮಸ್ಕಾರಪ್ಪ, ನಮ್ಮ ಚಾನಲ್ನಾಗ ನಮ್ಮದು ಯೂಟ್ಯೂಬ್ ಚಾನಲ್ನಾಗ ನೀವು ಬಂದೆ ಅಂದರೆ ಭಾಳ ಇಷ್ಟ. ಯಾಕಂದ್ರೆ ನೀವು ಭಾಳ ಬ್ಯುಸಿ ಇರ್ತೀಯ. ನಮ್ಮ ಯಾವಾಗ ಬರ್ಬೇಕು ನಮ್ಮ ಇದ್ರಾಗ ಏನಪ್ಪ ನೀನು ಸೀಸನ್ ನಡೆಯಕತ್ತೋ ಏನಿಲ್ಲ. ನಮಸ್ಕಾರ. ನಾನು ಆದೋನಿ ಶರಣಪ್ಪನ ಮಗ ವೀರೇಶ್. ನಮ್ಮ ಅಪ್ಪ ಅವರು ಅಡುಗೆ ಮಾಡ್ತಿದ್ರು. ಈಗ ನಮ್ಮಪ್ಪ ತೀರ್ಕೊಂಡು ಹೋದ ವರ್ಷ. ಈಗ ನಾವು ಅದೇ ಥರವಾಗಿ ನಾವು ಮಾಡ್ತಾ ಇದ್ದೀವಿ. ನೋಡಪ್ಪ, ನಿಮ್ಮ ಅಪ್ಪ ಟೈಮ್ನಾಗ ಕಲ್ಕಂದ್ಯಾ ಏನೋ ಈಗ ಮಾಡ್ತಿದ್ದೆ ನೀವು ಅಡಿಗೆ? ನಮ್ಮ ಅಪ್ಪ ಇದ್ದಾಗ ಒಂದು 5 ವರ್ಷ ಮಾಡ್ತಾ ಇದ್ದೀವಿ ನಾವು. 5 ವರ್ಷದಿಂದ ಮಾಡ್ತಾ ಇದ್ದೀವಿ. ಹೋದ ವರ್ಷ ನಮ್ಮಪ್ಪ ಖಾಲಿ ಆದ. 35-45 ಮಂದಿ ನಾವು ಟೀಮ್ ಇದ್ದೀವಿ. ಅದೇ ತರ ನಾವು ಹಂಗೆ ಕೆಲಸಗಳು ಮಾಡ್ತಾ ಇದ್ದೀವಿ. ಎಲ್ಲ ಲಗ್ನಗಳು ಶುಭ ಕಾರ್ಯಗಳು ಏನಾದ್ರೆ ಅಡಿಗೆ ಮಾಡ್ತಾ ಇದ್ದೀವಿ. ಈಗ ಎಲ್ಲರೂ ಕನ್ನಡ ಅವರಿಗೆ ಹೇಳ್ತಾ ಇದ್ದೀನಿ, कन्नड़ा ಇದು वीडियो ಬರ್ತಾ ಇದಲ್ಲ ಅದು ಕನ್ನಡನಾಗ ಇರ್ತೋ. किसी को कन्नड़ा नहीं आता वो कृपया करके वीडियो छोड़ के जा सकते हैं, क्योंकि ये ज़्यादातर होने वाला कन्नड़ा में वीडियो। और जो भी हिंदी वाले देख रहे हैं कन्नड़ा सीखेंगे इसलिए, और कन्नड़ा में और बनाए सो भैया को हिंदी थोड़ा टूटा फूटा हिंदी आता है इसलिए कन्नड़ा में वीडियो बना रहे हैं। ये क्या भी गलत नहीं समझना, इसीलिए पहले इंट्रोडक्शन बोल दिए सो, मतलब कि ये कन्नड़ा में होने वाला है वीडियो। ನಿಮ್ಮ ಊರಾಗ ಯಾರಿಗೆ ಮಾಡಲ್ಲ, ಇಲ್ಲಿ ರಾಯಚೂರು ಬಂದು ಯಾಕೆ ಫೇಮಸ್ ಆಗಿದೆ ನೀನು? ಅದು ಮೊದಲಿಂದ ನಮ್ಮ ಅಪ್ಪ ಅವರು ಮಾಡ್ತಿದ್ರಿ. ನಮ್ಮಪ್ಪ 40 ವರ್ಷದಿಂದ ಮಾಡ್ತಾ ಇದ್ರು. ಅದೇ ತರ ನಾವು ಇಲ್ಲಿ ಹಂಗೆ ಮಾಡ್ಕೊಂತ ಇದೀವಿ. ಹೌದು, ಇಲ್ಲಿ ರಾಯಚೂರಾಗ ಏನ್ ನಡಕತ್ತ ಅಂದ್ರೆ ಸಾಂಬಾರ್ ನಡಕತ್ತ. ಆದೋನಿ ಅವ್ರ ಸಾಂಬಾರ್ ಅಂದ್ರೆ ನೀವು ಆದ್ರ ಸಾಂಬಾರ್ ಆದೋನಿ ಅವ್ರ ಸಾಂಬಾರ್ ಚಲೋ ಮಾಡ್ತಾನೆ ಅಂದ್ರೆ ನೀವು ಆ ತರ ಮಾಡ್ತಾರೆ ಏನು? ಅದೇ ತರ ನಮ್ಮ ಆದೋನಿಯರ ಅಂದ್ರೆ ಫೇಮಸ್. ಅಡಿಗೆ ಸಾಂಬಾರ್ ಆಗಲಿ ಐಟಮ್ ಯಾವ್ದೇ ಆಗಲಿ ಐಟಮ್ ಆದೋನಿಯರ್ ಅಂದ್ರೆ ಫೇಮಸ್ ಅಪ್ಪ. ಆದೋನಿಯರೇ ಬೇಕು ನಮಗೆ, ಚಲೋ ಮಾಡ್ತಾರ. ನಾನು ಬೇರೆ ಕಡೆ ಹೋಗಿ ಬಂದೀನಿ. ಎಷ್ಟು ಮದುವೆಗೆ ಹೋದ್ರೇನ ಸಾಂಬಾರ್ ಅಂದ್ರೆ ಆದೋನಿಯವ್ರು ಇರ್ಬೇಕಂತ ಆ ತರ ಬೇಸಲ್ಲ ಇದು ಅಂತ. ಇವ್ರು ರಾಯಚೂರ್ ತರ ನೀನು ಸಾಂಬಾರ್ ಎದಕ್ ಮಾಡಲ್ಲ, ನೀವು ಆದೋನಿಯವ್ರ ತರ ಎದಕ್ ಮಾಡ್ತೀವಿ ಅಂತ? ಇಲ್ಲ, ನಮ್ ಟೇಸ್ಟೇ ಬೇರೆ. ನಾವು ಆದಂತರ ಆಂಧ್ರ ಸಾಂಬಾರಪ್ಪ, ಆಂಧ್ರ ಪಪ್ಪು ಅಂತೇಳಿ ಆಂಧ್ರ ಅಡಿಗೆ ಬೇಕಪ್ಪ ನಮಗೆ. ರಾಯಚೂರ್ ತರ ಬೇಡ. ನಿಮ್ ಸೈಡ್ ಹೆಂಗ ಮಾಡ್ತಾರೆ ಆ ತರ ಮಂದಿ ನಿನಗೆ ಕರೆಸ್ತಾ ಇದ್ದಾನ. ಹೌದೌದು, ಮೊದಲಿಂದ ನಮ್ಮ ಅಪ್ಪರು ಇದ್ದಾರಿಂದ ಅದೇ ರೀತಿ ಮಾಡ್ತಾ ಇದ್ದಾರೆ. ಈಗ ನೀವು ಒಂದು ದಿವಸ ಅಡಿಗೆ ಎಷ್ಟು ಅಡಿಗೆ ಇಟ್ಕೊಂತೀಯ ನೀವು? ಎಷ್ಟು ಲಗ್ನಗಳು ಇಟ್ಕೊಂತೀಯ ನೀವು? ಒಂದು ಡೇಟಿಗೆ ಬಂದಣ 5-6 ಡೇಟ್ ಮಾಡ್ತೀವ. ಆ ಡೇಟಿಗೆ ಮಾಡ್ತಾನಂತ. ಆ ಡೇಟಿಗೆ ಅಂದ್ರೆ ಎಲ್ಲರೂ ಕಲ್ತು ಮಾಡ್ತಾನ. ಎಲ್ಲ ನಾವು ಒಂದು 35-30 ಮಂದಿ ಟೀಮ್ ಇದೀವಿ. ಅದು ಎಲ್ಲ ಕಲ್ತು ಮಾಡ್ತಾನ. ಎಲ್ಲರೂ ಕಲ್ತು ಮಾಡ್ತೀವಿ. ಬೇರೆ ಅಣ್ಣ ಆ ಕಡೆ ಇದು ಈ ಕಡೆ 10 ನೀವು 50 ಮಂದಿಗೆ ಮಾಡಲ್ಲ ಏನು? 50 ಮಂದಿಗೆ ಮಾಡ್ತೀಯ? 50 ಮಂದಿಗೆ ಮಾಡ್ತೀವಿ. ಬಾಚನ್ಸ್ ನಮ್ದು ಮನೆಗೆ 50 ಮಂದಿ ಲಗ್ನ ಏನೋ ಕಾರ್ಯಕ್ರಮ ಬಡ್ಡೆ ಗಿಡ್ಡೆ ಇದಾವ, ಅದು ಮಾಡ್ತೀಯ? ಮಾಡ್ತೀವಿ. तो देखो 50 आदमी को भी ये खाना बना के देते. ಅದ್ರ ಎಷ್ಟು ಮಂದಿ ತಗ ಅಡಿಗೆ ಮಾಡಿದೆ ನೀವು? ನಾವು 10,000 ವರೆಗೆ ಮಾಡಿದ್ವಿ. 10,000 15,000 ಇಲ್ಲಿ ಗಬ್ಬೂರು ಅಂತೇಳಿ ಜಾತ್ರೆ. ಅದು ಗಬ್ಬೂರ್ ಮಟ್ಟದ ಜಾತ್ರೆ ನಡ್ದಲ್ಲ ಪ್ರತಿ ವರ್ಷ ನಮ್ಮ ಅಪ್ಪ ಅವರೇ ಮಾಡ್ತಿದ್ರು. ಹಂಗ ಅಲ್ಲಿ ಒಂದು 15-20,000 ಜನವರೆಗೆ ಮೇಲೆ 20,000 ಮಂದಿ ಬರ್ತಾರ. ಅಲ್ಲಿ ಜಾಸ್ತಿ ಕಲಿತಾರೆ. ಜಾಸ್ತಿ ಬರ್ತಾನ. 50 ಕ್ವಿಂಟಲ್ ಅಕ್ಕಿ ಹೋತಾವ ಅಲ್ಲಿ. देखो 50 क्विंटल चावल जाता कहते हैं, 20,000 आदमी को दावत होता कहते हैं गब्बर का, वो भी ये नहीं बनाते कहते हैं, और इससे बड़ा खाना भी बनाते कहते हैं. और ಹೋದ ವರ್ಷ ನಾನು ನೋಡಿನಿ ಅಲ್ಲೇ ಕಪ್ಪಳ ಡಿಸ್ಟ್ರಿಕ್ಟ್ ನಾಗ ಹೋಗಿ ಬಂದ್ ಮಾಡಿದ್ದು ಮಟ್ಟನಾಗ. ಯಾವ ಊರು ಅದು? ನಾವು ಆದೋನಿ ಅಣ್ಣ. ನಿಂದಿಲ್ಲ ಅಲ್ಲಿ ಹೋಗಿ ಬಂದಿಲ್ಲ. ಯಾವ ಊರು ಅದು? ಕೊಪ್ಪಳ. ಕಪ್ಪಳನ ಮಾಡಿ ಬಂದಿಲ್ಲ. ಅದು ದೊಡ್ಡ ಮಟ್ಟದ ಜಾತ್ರೆನಾಗ ನೀವು ಕಾರ್ಯಕ್ರಮ ಮಾಡಿ ಬಂದಿಲ್ಲ. ಅಲ್ಲಿ ಏನ್ ಮಾಡಿ ಬಂದೆ ನೀವು? ಅಲ್ಲಿ ಹೋದ ವರ್ಷ ಬಂದು ಜಿಲೇಬಿ ಹಾಕಿದ್ವಣ್ಣ. ಜಿಲೇಬಿ. ಮೊನ್ನೆ ವರ್ಷ ಬಂದು ಮೈಸೂರು ಪಾಕ್ ಹಾಕಿದ್ವಿ. ಮೈಸೂರು ಪಾಕ್ ಎಷ್ಟು ಮೈಸೂರು ಮಾಡಿದ್ವಿ ಅಲ್ಲಿ? ಅಲ್ಲಿ ಇಷ್ಟ ಅಂತ ಲೆಕ್ಕಲ್ಲ. ಲೆಕ್ಕನಿಲ್ಲ ಅಲ್ಲಿ ಲೆಕ್ಕನಿಲ್ಲ. ನಾನು ನೋಡಿನಿ ಒಂದ್ಸರಿ, ನಾನು ನೋಡಿ ಬಂದೀನಿ ಅಲ್ಲಿನ. ಅಲ್ಲೇ देखो तो हिसाब ही नहीं, कई बोले तो कैसा हिसाब है, अनलिमिटेड हिसाब है. कितना लोग आते, कितना यात्रा बड़ा होता, बहुत बड़ा होता. मेरे तो हिसाब से बहुत बड़ा यात्रा होता वहाँ पर. अब मैं सोचने से भी बड़ा होता, क्योंकि मैं वहाँ
पूरे भारत के अंदर वहीं बड़ा देखा हूँ। उतनी पब्लिक एक साथ देखना बोले तो वहाँ ಕೊಪ್ಪಳ डिस्ट्रिक्ट में वहाँ सबसे बड़ा ಜಾತ್ರಾ। ನೀವು ಅಡಿಗೆ ಬಂದೆ ಅಲ್ಲ, ಅದಕ್ಕೆ ಮುಂಚೆ ಏನು ಮಾಡ್ತಿದ್ದು? ಅದಕ್ಕೆ ಮುಂಚೆ ನಾವು ಸ್ಕೂಲ್ಗೆ ಓದ್ತಿದ್ವಿ ಅಣ್ಣ. ಸ್ಕೂಲ್ ಆದ್ಮೇಲೆ ನೀವು ಏನು ಮಾಡ್ತಿದ್ದು? ಸ್ಕೂಲ್ ಆದ್ಮೇಲೆ ನಾವು ವ್ಯವಸಾಯ ಮಾಡ್ತಿದ್ವಿ. ವ್ಯವಸಾಯ ಅಂದ್ರೆ ಒಂದು ಕೆಲಸ ಮಾಡಿದ್ವಿ. ಕೆಲಸ ಆದ್ಮೇಲೆ ಅಪ್ಪ ನಾ ದೊಡ್ಡವರ್ದಂಗ್ಲಿ ಬರ್ರಿ ನೀವನೇ ಕೆಲಸ ಮಾಡುವಂತ್ರಿ. ನೀವು ಹೊಲ ಕೆಲಸ ಮಾಡಿ ಬಂದ್ಯಾ? ಹೌದು. ಈಗ ಮಾಡ್ತೀಯಾ? ಹೌದು, ಮಾಡ್ತೀವಿ. ಹೊಲನಾಗ ಏನೇನು ಹಾಕ್ತೆ ನೀವು? ಹೊಲದಾಗ ಹತ್ತಿ, ಮೆಣಸಿನಕಾಯಿ। देखो तो खाना बनाते भी देखो, खेत का काम भी करते। ಯಾವ್ದಾರು ಆಕಳ ಎಮ್ಮೆ ಇರಲ್ಲ ನಿಮ್ಮ ಊರಾಗ? ನಿಮ್ಮ ಮನೆಗೆ ಆಕಳ ಎಮ್ಮೆ ಇರಲ್ಲ? ನೀವು ಅದನ್ನ ಕೆಲಸ ಮಾಡ್ತೀರಾ? आकड़ा एम्मे इदाವೆ। ಅದನ್ನ देखो दूध से जुड़ा हुआ काम भी करते हैं। हमारा वाला देख सकते हो आप, ये क्या क्या के देखो वही आधोनी से आके रायचूर में इतना नाम कमाए इनके पिताजी। मैं सोच के परे देखो कैसा है मालूम है, एक ही टर्म में कैसा। पिछले साल एक वीडियो डाला था, शॉर्ट वीडियो था, उन जाने टाइम मेरे को याद आया, उनका बहुत याद आया बोल के मैं शॉर्ट वीडियो डाला। मेरे को हटा के मैसेज पर डाल रहे थे, ये एज में 60 के 70 एज था उनका जब भी जाने टाइम, तो वो टाइम में मैसेज पर डालते थे, हाथ पैर अच्छा चलता था उनका, ऐसा नाम था मेरे हिसाब से। तो रायचूर के अंदर रायचूर डिस्ट्रिक्ट के अंदर अगर वेज में बनाना बोले तो आदनी साड़ापा सांबर खाना बोले तो लोग चॉइस करके बुलाते थे। मैं तो उनके काम को देखो यादगीर जाके आया, यादगीर और तुम्हारा क्या होता है देवसुगुरु, गब्बूरो, देवदुर्गा, सिरवर, लिंगसूर के आगे कौन सा की गांव उधर एक डिस्ट्रिक्ट है। मैं कहाँ तक जाके आया, उनके काम को बहुत बड़े काम करे मैं। रबड़ी जामुन क्या क्या नए आइटम बना के दिया। एक टाइम से हाथ पकड़े सो आदमी का अभी भी ये लोग मेरे को बुलाते हैं खाना स्वीट बनाने के लिए, और मैं भी इनको लाइक करता हूँ कि बोले तो इतना बड़ा टीम है रायचूर में, किसको भी जरूरत हो तो मतलब ये लोग भेजते खाना बनाने के लिए। मैंने 2-3 जगह देखा था, इन्होंने फ़ोन करे तो इन भेज देते। इडली वाला रंधे, सांभर वाला रंधे, चावल का रंधे, बिरयानी मास्टर रंधे, कोई सा भी XYZ रोज जो भी खाना बनाना रहता है इनके पास आदमी बहुत है, और दूसरे लोगों का भी मदद करते हैं ये लोग। क्यों बोले तो मेरे को भी इस आइटम सांभर बना के दे रहे हैं पिछले साल से, तो मेरा भी हेल्प करते हैं, क्योंकि बहुत धन्यवाद इनका जो कि इनके पिताजी से जान पहचान हुआ मेरा, और आज ये नाम कमा रहे, अच्छा चला रहे सो है। ಅಡುಗೆ ನಿಂದು ಸಾಂಬಾರು ಬಿಟ್ಟು ಏನು ಮಾಡ್ತೇವೆ ಸ್ಪೆಷಲ್? ಏನು ಮಾಡ್ತೇವೆ ಸಾಂಬಾರು ಬಿಟ್ಟು ನಿಂದು? ನಮ್ಮದು ಸ್ಪೆಷಲ್ ಅಂದ್ರೆ ಹಾಟ್ ಐಟಮ್. ಹಾಟ್ ಐಟಮ್ನಾಗ ಏನೇನು ಮಾಡ್ತೇವೆ ನೀವು? ಹಾಟ್ ಐಟಮ್ ಹೆಸರು ಕಾಳು, ಎಣ್ಣೆ ಬದನೆಕಾಯಿ, ಪನ್ನೀರು, ಕಾಬೂಲ್ ಚೆನ್ನ, ಮತ್ತೆ ದಾಲ್ ಫ್ರೈ, ಇನ್ನ ಅನ್ನ ಅವ್ರು ಏನೇ ಕೇಳಿದ್ರೆ ಅದು ಆ ಥರ ಮಾಡಿ ಕೊಡ್ತಾ ಇದೀಯ? ಯಾವ್ದು ಕೇಳಿದ್ರೆ ಆ ಥರ. ಆದ್ರೆ ನಿಂದು ನಾರ್ತ್ ಇಂಡಿಯನ್ ಎದಕ್ಕೆ ಮಾಡಲ್ಲ? ನಾರ್ತ್ ಇಂಡಿಯನ್ ಐಟಮ್ ನೀನು ಮಾಡಲ್ಲ? नॉर्थ इंडियन ಇಲ್ಲ, नॉर्थ इंडियन ಮಾಡಲ್ಲ। तो देख सकते हो नॉर्थ इंडियन नहीं आता इनको बनाने के लिए, क्योंकि साउथ वाले हैं। तो साउथ इंडियन जो भी सांभर दाल चावल तो ऐसा लाजवाब बनाते, मैं भी बहुत खाऊँ। अगर आपको भी इनका टेस्ट करना है ना तो स्क्रीन पे जो नंबर आ रहा है अन्ना का है, जो स्क्रीन पे जो नंबर आ रहा है ನಿಮ್ಮ ನಂಬರ್ ಹೇಳಪ್ಪ, ಮಂದಿ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಹೆಂಗ್ ಮಾಡ್ಬೇಕು? 9849859366 आधोनी वीरेश बोल के इनके पिताजी का नाम साणप्पा, आधोनी साणप्पा बोल के रायचूर में फेमस थे उनके बेटे। और अच्छा ये दोनों भाई भी और 30-40 आदमी बड़े मास्टर हैं इनके साथ में। मैं तो देखे जाऊँ बहुत लोग हैं इनके पास बनाने वाले, क्योंकि इतना बड़ा टीम रखने के बाद में भैया आज हमारे पास कैसे कि टाइम निकाल के आए सो है। बहुत धन्यवाद करूँगा मैं फिर से इनका, 2-3 बार धन्यवाद बोल दिया हूँ इनका आने के लिए यहाँ पर हमारे चैनल में। तो मेरे लिए तो बहुत बड़ी बात है, क्योंकि ये मेरे लिए टाइम निकाल के आए, हमारे चैनल के लिए, हमारे यूट्यूब की फैमिली के लिए टाइम निकाल कर आए, और इतना टाइम निकाल के आदमी आ रहे हैं। कृपया करके आपके एक ही रिक्वेस्ट है, वीडियो को ज़्यादा शेयर करो आगे, ताकि और भी लोगों तक पहुँच सके वीडियो। ನೀವು ಅಡುಗೆ ಮಾಡ್ತೀಯಲ್ಲ, ಕ್ಯಾಟ್ರಿಂಗ್ ಮಾಡ್ತೀರಾ ಇಲ್ಲ? ಮಾಡ್ತೀವಣ್ಣ, ಕ್ಯಾಟ್ರಿಂಗ್ ನ ಮಾಡ್ತಾರೆ. ಯಾರನ್ನ ಬಂದ್ರೆ ಕ್ಯಾಟ್ರಿಂಗ್ ಹೇಳ್ತೀಯ, ಅದನ್ನು ಕ್ಯಾಟ್ರಿಂಗ್ ಮಾಡ್ಕೊಡ್ತೀವಿ ಅವ್ರಿಗೆ. ಬೈ ಚಾನ್ಸ್ ನಮಗೆ ಹೆಂಗೆ ಗೊತ್ತಾ, ನಮಗೆ ಪ್ರಾಬ್ಲಮ್ ಬರ್ತವೆ. ಎದಕ್ಕಂದ್ರೆ ನಮ್ಮ ಮದುವೆ ಅದ, ನಮ್ಮ ಊರಾಗ ನಮ್ಮ ಮನೆಗೆ ಮದುವೆ ಇದಾವ. ಮದುವೆ ಇರೋ ಟೈಮಿಗೆ ನಾನು ಬಿಜಿ ಇರ್ತೀನಿ. ಆದ್ರೆ ನೀವು ಏನ್ ಹೇಳ್ತೀಯ, ಒಂದು 101 ಐಟಮ್ ಹೇಳ್ತೀಯಪ್ಪ, ಇದು ತಮ್ಮ ಅದು ತಮ್ಮ ಅಂದ್ರೆ ಅದು ತಾರಾಗ ನಿನ್ನ ಕ್ಯಾಟ್ರಿಂಗ್ ಕೊಟ್ಟಿದ್ರೆ ಚಲೋ ಅಲ್ಲ. ಅದನ್ನ ಮಾಡ್ತೀಯಲ್ಲ, ಚಲೋ ಮಾಡ್ತೀಯ, ಸೇಮ್ ಆ ಥರ ಮಾಡ್ತೀಯ. देख सकते हो आप, कैटरिंग भी दे रहे हैं बना के ये, क्योंकि आदमी आजकल कैसा कैटरिंग में जा रहे हैं। सो मैंने देखा बहुत से लोग कैटरिंग देते हैं, क्योंकि उसमें क्या टेंशन नहीं रहता। कैटरिंग देने से भी अच्छा है आपको, क्योंकि कैटरिंग से क्या होता मालूम है, आपको फायदा रहता, टेंशन नहीं रहता। वो लेकर आओ, ये लेकर आओ, वो लेकर आओ, खाना बनाने का। मेरा ही खुद का बता रहा हूँ मैं आपके घर आया हूँगा तो भी पता, देखो तेल का कढ़ाई लेकर आओ, स्वीट कढ़ाई लेकर आओ,
डबल भट्टी लेकर आओ, ट्रे लेकर आओ, वो लेकर आओ, ये लेकर, ये सामान कम पड़ेगा, ये सामान अच्छा नहीं लाए, ये वाला ना बोल के क्या करते मालूम है, बहुत से लोग मेरे पास ही ऑर्डर देते, स्वीट तुम्हें नहीं, तुम्हें दुकान से लेके जाओ, दुकान से सभी चल रहा, खाना भी वैसे ही लिए, आप कैटरिंग के लिए भी अप्लाई कर सकते हो क्योंकि कैटरिंग का काम भी अच्छा है, टेंशन नहीं रहता उसमें खाने का, और आना खाना खाना बस चले जाना, हाथ धोना खाना खाना चले जाना, उतना ही रहता कैटरिंग में। और वेस्ट ऐसे रहना चाहिए मेरे हिसाब से। तो अब आपकी चॉइस है, आप कैसा बोलते हो वैसा। ये तो दोनों के लिए भी रेडी है, आप उनको बुला के भी बनवा सकते हो। ನೋಡಪ್ಪ ಮುಂದಿನ ತಿಂಗಳ ಒಂದು ಅಡಿಗೆ ಬುಕಿಂಗ್ ಆಯಿತು, ಅದ್ರಾಗ ರಬಡಿ ಜಾಮೂನ್ ಕೇಳಿದ್ದು ಅಂತ ನೀನು ಅವ್ರಿಗೆ ಹೇಳಿದೆ ಏನು ರಬಡಿ ಜಾಮೂನ್ ಮಾಡಕ್ಕೆ? ಹೇಳಿದ್ದೀನಿ। हाँ तो देख सकते हो, पर अभी ये काम बुकिंग हुआ था, आज की बात है, शूट हो रहा था उसी टाइम की बात है। एक पार्टी आया सिरवार से रबड़ी जामुन बनाने के लिए, तो अगले महीने डेट नहीं बोलेंगे क्योंकि ये पार्टी वालों के डेट के खिलाफ हो जाएगा, इसलिए क्या है अगले महीने आप लोग जो भी सिरवार वाले देख रहे हैं तो रबड़ी जामुन जाके आनंद लीजिए रबड़ी का, जामुन का, तो आपको मिलेगा हमारा टेस्ट रबड़ी जामुन का। अगर आपको रबड़ी जामुन और खाना है तो ऐसे ही स्विगी पर जाके देख सकते हो, करण स्वीट वाले में जाइए, स्विगी पे जाइए, करण स्वीट वाला सर्च कीजिए, उसमें रबड़ी जामुन का टेस्ट मिल जाएगा आपको। घर बैठ के भी मंगा सकते हो रबड़ी जामुन, जोमेटो से भी मंगा सकते हो, जोमेटो में भी अप्लाई कर दिए, सो अभी जोमेटो में भी मिल रहा है आपको। ಬಾದಾಮ್ ಪೂರಿ ಯಾವ್ದು ಹೇಳಿದ, ಬಾದಾಮ್ ಪೂರಿ ಮಾಡ್ತಾರೆ ಅಂತ ಯಾವ್ದು ಅದು ಸ್ವೀಟ್? ಬಾದಾಮ್ ಪೂರಿ, ಬೇಸನ್ ಚಕ್ಕೆ ನಿನಗೆ ಬರ್ತಾ ಮಾಡಕ್ಕೆ? ಹೌದಪ್ಪ, ನೀನು ಮತ್ತೆ ಮಿಲ್ಕ್ ಮೈಸೂರು ಪಾಕು ಅದನ್ನು ಮಾಡ್ತೀಯಾ? ಮಾಡ್ತೀವಿ, ಜಿಲೇಬಿ, ಸಾದಾ ಮೈಸೂರು ಪಾಕು, ಲಡ್ಡು, ತಿರುಪತಿ ಲಡ್ಡು, ಬೆಲ್ಲದ ಲಡ್ಡು, ಇಷ್ಟು ಐಟಮ್ ಮಾಡ್ತೀವಿ, ಚೂರು ಲಡ್ಡು, ಜಿಲೇಬಿ, ಅವ್ರು ಯಾವುದೇ ಸ್ವೀಟ್ ಕೇಳಿದ್ರೆ ಆ ಥರ ಸ್ವೀಟ್. ಬೆಲ್ಲ ಲಡ್ಡು ಅಂತ ಮಾಡ್ತಿದ್ದೀವಿ. ಅದು ಬೆಲ್ಲ ಲಡ್ಡು ನಿಂದು ಸ್ವಲ್ಪ ಜಾಗ ಹೋಗಿದ್ದು ಅಲ್ಲಿ ಕೇಳಿದ್ರು ಬೆಲ್ಲ ಲಡ್ಡು ಮಾಡಂತ ಅದನ್ನು ಹೇಳ್ತಾರೆ ಅಂದ್ರೆ, ಅದು ನಾನು ಮಾಡೋದು ಬೇರೆ ಇರ್ತದೆ, ನಿಂದು ತಿನ್ನೋದು ಬೇರೆ ಇದೆ, ಎದಕ್ಕೆ ಹಂಗ? ಅದು ನಿಂದು ಏನು ಆಗ್ತಿ ಅದ್ರಾಗ? ನಮಗೇನ ಸ್ವಲ್ಪ ಹೇಳಿದ್ರೆ ಮಂದಿಗೇನು ಗೊತ್ತಾಗೋಲ್ಲ, ಆ ಥರ ನೀನು ಕರ್ತಾನ ಲಡ್ಡು ಮಾಡಕ. ನಾವು ಏನು ನಾವು ಮಾಡೋ ಥರ ಟೇಸ್ಟೇ ಬೇರೆ ಇರುತ್ತೆ. ಹೌದು, ಕಾಯಾಗ ಟೇಸ್ಟ್ ಇರುತ್ತೆ, ಸ್ವಲ್ಪ ಕೆಲವು ಐಟಮ್ಗಳು ಹಾಕ್ತೀವಿ। ये भी सही है, इनके बनाने का भी तरीका सही है, क्योंकि बोले तो इनके हाथ का मेरे को नहीं आता, मेरे हाथ का इनको नहीं आता। इनका बनाए सो गुड़ का लड्डू ऐसा मोटा बूंदी का बनाते अच्छा रहता मेरे हिसाब से। तो ಎಲ್ಲಪ್ಪ ನೀವು ಎಲ್ಲ ಸ್ವೀಟ್ ಮಾಡ್ಕೊಂಡ್ರೆ ನಾವು ಇಲ್ಲಿ ಹೋಗ್ಬೇಕಂತ. ನೀವು ನಮಗೆ ಬರಲ್ಲ ಸ್ವೀಟ್, ನಿಮಗೆ ಹೇಳ್ತೀವಲ್ರಿ ಬೆಂಗಾಲ್ ಸ್ವೀಟ್. ಹೌದಪ್ಪ, ನೀನು ಕಾಜು ಕತ್ರಿ ಮಾಡ್ಬೇಕು, ಎದಕ್ಕೆ ಮಾಡಲ್ಲ ಕಾಜು ಕತ್ರಿ? ನೀವು ಕಾಜು ಕತ್ರಿ ಮಾಡ್ತೀವಿ ನಾವು. ನೀವು ಮಾಡ್ತೀಯಾ? ಕಾಜು ಕತ್ರಿ ಮಾಡ್ತೀವಿ, ನಮಗೆ ಹಂಗ ಬಿಜಿ ಇದ್ದಾಗ ಲೇಬರ್ಸ್ ಇಲ್ದಾಗ ನಿಮಗೆ ಹೇಳ್ತೀವಿ। तो देखे हमारे को कब बुलाते बोले तो जब भी बुलाते ही। इनके पिताजी आइटम तो अच्छा था, ज्यादा काम मिलता था हमको। अभी और बड़ा ग्रुप कर लिए, नया जनरेशन है, बोल नहीं सकते, नया जनरेशन है, नया सीख रही है, नया करेंगे तभी तो नया होगा, तभी तो हमारे यूट्यूब वाले फैमिली को ज़्यादा से ज़्यादा मिलेगा नया खाने के लिए आइटम। ಲಾಸ್ಟ್ ಟೈಮು ನಾನು ಪಿಸ್ತಾ ರೋಲ್ ಮಾಡೋಕ್ಕೆ ಹೋಗಿದ್ದು, ವಿಡಿಯೋ ಮಾಡೀನಿ, ಬ್ಲಾಗ್ ಬಂದೋ पिस्ता पंचमुखी ब्लॉग ಅಂತ मंदी देख रहे सो पंचमुखी वाला ब्लॉग में हम और मनीष भाई दोनों भी गए थे वहाँ पंचमुखी में, जो ये बनाने के लिए पिस्ता रोल, काजू पिस्ता रोल बनाने गए थे। वहाँ पर हमने मांगी भात खाया था। ನಾನು ಪಂಚಮುಖಿ ಹೋಗೋ ಟೈಮಿಗೆ ಮಾಗಿ ಭಾತ್ ತಿಂದಿದ್ದು। ಮಾಗಿ ಭಾತ್ ಅಂದ್ರೆ ಯಾರು ಮಾಡಿದ್ರು, ನಿಮ್ಮ ಟೀಮ್ನಾಗ ಶೇಖರ್ ಅಂತ ಬರ್ತಾನ ಅಣ್ಣ, ಅವರು ಮಾಡಿದ್ದು, ನಿಮ್ಮ ಕಕ್ಕ ಇತ್ತು, 3-4 ಮಂದಿ ಇತ್ತು ಮಾಸ್ಟರ್ ಅವರು ಮಾಗಿ ಭಾತ್ ನಿಮ್ಮ ಅಣ್ಣನ ಇತ್ತು ಅಲ್ಲಿ मागी भात ಅಂದ್ರೆ ನನ್ನ ಜೀವನನಾಗ ಯಾವಾಗನ ತಿಂದಿಲ್ಲ। मागी भात देख सकते मैं पहले भी प्रचार किया था मागी भात का, ये इनकी टीम से आए थे भैया लोग, उन्होंने बनाया था मागी भात। मैं जिंदगी में कभी नहीं खाया मांगी भात, वो ऐसा मैं मांगी भात कभी भी नहीं खाया, और शायद आगे खाऊंगा कि नहीं पता नहीं, जो नए मास्टर आएंगे वो खिलाएंगे इनकी टीम से। निम्ದು मांगी भात तो ತಿಂದಿದ್ದು ಚಲೋ ಇತ್ತು, ನಮ್ಮ ಜೀವನ ಯಾವಾಗಲೂ ತಿಂದಿಲ್ಲ, ಫಸ್ಟ್ ಟೈಮ್ ತಿಂದಿದ್ದು। ಆದರೆ ಏನು ಸ್ಪೆಷಲ್ ಆಗಿ ಮಾಡ್ತಿದೆ ಮಾಂಗಿ ಭಾತ್ ಅಂದ್ರೆ, ಯಾವುದು ಆಂಧ್ರ ಫೇಮಸ್, ಏನು ಕರ್ನಾಟಕ ಫೇಮಸ್? ಆಂಧ್ರದ ಫೇಮಸ್ ಮಾಂಗಿ ಭಾತ್। ಮಾಂಗಿ ಭಾತ್ ನೀವು ರಾಯಚೂರಿಗೆ ಎದಕ್ಕೆ ಮಾಡಿಲ್ಲ? ರಾಯಚೂರು ಯಾವಾಗ ಮಾಡಿದ್ಯಾ? ಯಾರೋ ಅವ್ರ ಪಾರ್ಟಿ ಹೇಳಿದ್ರೆ ಮಾಡ್ತೀವಿ ಅಲ್ಲ, ನೀವು ನಿಮ್ಮ ಊರದು ಫೇಮಸ್ ನೋಡು, ಆಂಧ್ರ ಅದು ಫೇಮಸ್ ಆಯ್ದವ ಮಾಂಗಿ ಭಾತ್ ಅಂತ, ವಾಂಗಿ ಭಾತ್ ಫೇಮಸ್ ಆಯ್ದವ ಅಂತ, ಅದು ನೀವು ಹೇಳು ಮಂದಿಗೆ, ಇದು ಮಾಡ್ಸಪ್ಪ ವಾಂಗಿ ಭಾತ್ ಅಂದ್ರೆ ನಂಬರ್ 1 ಇರ್ತಾವ ಅಂತ ನೀವು ಮಾಡಿಸ್ಬೇಕಪ್ಪ। ಪಂಚಮುಖಿ ನಾ ತಿಂದಿದ್ದ ಒಬ್ಬನೇ ಒಂದ್ಸರಿ ನಾನು ತಿಂದಿದ್ದ ಅಷ್ಟೇ, ನಮಗೇನ ಅದೇ ಫಸ್ಟ್ ಟೈಮ್ ನಾವು ತಿಂದಿದ್ದಲ್ಲ, ಅವಾಗ ಫಸ್ಟ್ ಟೈಮ್ ಅದೇ ಮಾಗಿ ಭಾತ್ ಅಂದ್ರೆ ನಂಬರ್ 1 ರೈಸ್ನಾಗ ಅಂದ್ರೆ ನಾನು ತಿಂದಿದ್ದು ನಂಬರ್ 1 ಡಬಲ್ ಸರಿ ಹೇಳ್ತೀನಿ, 4 ಸರಿ ಹೇಳ್ತೀನಿ ನಂಬರ್ 1। ಅದೇ ನಾವು ಇನ್ನೊಂದ್ಸರಿ ಚಾನ್ಸ್ ಸಿಕ್ಕಿದ್ರೆ ನಮ್ಮ ಮನೆಗೆ ಫಂಕ್ಷನ್ ಇದ್ರೆ ನಿನಗೆ ನಾ ಕರ್ತೀನಿ ಮಾಗಿ ಭಾತ್ ಮಾಡಕ, ಯಾಕಂದ್ರೆ ಅದು ರೈಸ್ ಅಂದ್ರೆ ನಂಬರ್ 1
ನಮ್ಮ ಮದುವೆ ಆಯ್ತು ನೋಡ್ರಿ. ನಮ್ಮ ಮದುವೆಗೆ ಒಂದು ಬಿಜಿನಗಿರಿ ಸುರೇಶ್ ಭೈ ಅಂತ ಇದನ್ನ ಅವರು ಬಂದಿದ್ದು ಅಡುಗೆ ಮಾಡಕ್ಕೆ, ಅಂದ್ರೆ ರೈಸ್ 2 ಐಟಮ್ ರೈಸ್ ಮಾಡಕ್ಕೆ ರಾಯಚೂರಿಂದ ಹೋಗಿದ್ದು ನಮ್ಮ ಉತ್ತರ ಪ್ರದೇಶನಾಗ. ಒಂದು ಬಿರಿಯಾನಿ ಮಾಡಿದ್ದು ನಮ್ಮ ಅದನ್ನ ಆ ಟೈಮ್ನಾಗ ಒಂದು 5 ವರ್ಷ ಕೆಳಗೆ ಮಾತದು. ಅವಾಗ ನಂಬರ್ 1 ಬಿರಿಯಾನಿ ಮಾಡಿದ್ದು ನಮ್ಮೂರಾಗ. ಅವರು ಇಲ್ಲಿಂದ ಹೋಗಿದ್ದು ಮಾಡಿದ್ದು ಅಂದ್ರೆ ನಂಬರ್ 1 ಇತ್ತು. ಅಲ್ಲೇ ಮಾಸ್ಟರ್ ಅವರು ಫೇಲ್ ಆಗಿದ್ದು ಅವ್ರ ಮುಂದೆ. ಆ ಥರ ಅಂದ್ರೆ ನೀವು ಅಲ್ಲಿಂದ ರಾಘವನಿ ಬಂದು ಇಲ್ಲಿ ಫೇಲ್ ಮಾಡ್ತಾ ಇದೀಯಾ. ನೀವು ರಾಯಚೂರು ಬಿಟ್ಟು ಯಾವ ಬೇರೆ ಬೇರೆ ಡಿಸ್ಟ್ರಿಕ್ಟ್ನಾಗ ಹೋಗಿದ್ಯಾ? ಆದ್ರೆ ಹೈದರಾಬಾದ್ ಬೆಂಗಳೂರು ಹೋಗಿ ಬಂದು ಮಾಡಿ ಬಂದ್ಯಾ? ಹೈದರಾಬಾದ್ ಬೆಂಗಳೂರು ಯಾದಗಿರಿ ಬಳ್ಳಾರಿ ರಾಯಚೂರು ಡಿಸ್ಟ್ರಿಕ್ಟ್ ಅಂದ್ರೆ ಬಳ್ಳಾರಿ ಹೋಗಿ ಬಂದು ಮಾಡಿ ಬಂದೆ. ಬಳ್ಳಾರಿ ಅಂದ್ರೆ ನಿಮ್ಮ ಊರ್ಲಿಂದ ಸಮೀಪ ಬಳ್ಳಾರಿ ಯಾದಗಿರಿ ರಾಯಚೂರು 3 ಡಿಸ್ಟ್ರಿಕ್ಟ್ ಓಡಾಡ್ತೀವಿ ನಾವು. ಆದೋನಿ ಕರ್ನೂಲ್ ಜಿಲ್ಲಾ 3-4 ಡಿಸ್ಟ್ರಿಕ್ಟ್ನಾಗ ಓಡಾಡ್ತಾನ ನೋಡ್ರಿ. ಆದ್ರೆ ನಿನ್ನ ಅಪ್ಪ ತಗ ನೀನ್ ಕಲ್ಕಂದ್ಯಾ? ನಿಮ್ಮ ಅಪ್ಪಗ ಯಾರು ಕಲ್ತ್ಕೊಟ್ಟಿದ್ದು? ನಮ್ಮ ಅಪ್ಪಗ ಅಂದ್ರೆ ನಮ್ಮ ತಾತ ಮಾಡ್ತಿದ್ದ ಮೊದಲು. ನಿಮ್ ತಾತ ಮಾಡಿದ್ದು ಅಡಿಗೆನ ಕೆಲಸ? ನಮ್ಮ ತಾತ ಮಾಡ್ತಾರೆ. तो देख सकते हो आप, इनका खानदानी मेरे हिसाब से खानदानी लग रहा है खाना बनाने का. तो कि खानदानी की तो आदत देख सकते हो. खानदानी का तो कभी फेल ही नहीं होता. जैसा कि हमारा है, हमारे रिलेशन के रिलेशन सब लोग स्वीट बनाते हैं. यहाँ से जाओगे तुम कम से कम तो दूर दूर तक के रिलेशन पर एक 500 किलोमीटर दूर तक जाओगे, हमारे रिलेशन निकलेंगे तो भी स्वीट वाले ही निकलेंगे. कोई नहीं मिलिट्री में क्या कोई फौजी नहीं बना, कोई पुलिस वाला नहीं बना, कोई इंजीनियर नहीं बना, बने तो सिर्फ स्वीट वाले. क्या बने? कोई हमको पूछता भी है तो हम क्या बोलते हैं, अरे तुम क्या बने? हम बोलते गर्व से बोलते हम स्वीट वाले बने बोल के. क्योंकि ये कला है बनाने की. हर किसी को नहीं आता बनाने. बहुत से बना तो बहुत लेते हैं. हर परफेक्ट आइटम बनाना बोले तो एक खून में रहना चाहिए, ये आइटम हम बनाते बोल के. ನೋಡಪ್ಪ, ನಿಮ್ಮ ಅಪ್ಪ ನಿಮ್ಮ ಕಕ್ಕ ನಿಮ್ಮ ತಾತ ತಗ ಮಾಡಿ ಬಂದನ. ನೆಕ್ಸ್ಟ್ ನೀವು ಯಾವ್ದು ನೆಕ್ಸ್ಟ್ ಇದೇ ಮಾಡ್ಬೇಕಂತ ಇದೆಯಾ ಏನು ಬೇರೆ ಮಾಡ್ಬೇಕಂತ ಅಡಿಗೆನಾಗ? ಇದೇ ಮಾಡ್ಬೇಕಂತ ಇದೆ. ನಿಮ್ಮ ನೆಕ್ಸ್ಟ್ ಜನರೇಷನ್ ಬರ್ತಾವಲ್ಲ, ನೀನು ಈಗ ನಿಮ್ಮ ಮಗ ಆಗಲಿ ನಿಮ್ಮ ಮಗದ ಮಗ ಆಗಲಿ ಅಂದ್ರೆ ಏನು ಕೆಲಸ ಮಾಡಿಸ್ತೀಯ? ಅದೇ ಕೆಲಸ ಮಾಡಿಸ್ತೇನೆ ಬೇರೆ ಕೆಲಸ ಕೊಡ್ತೀಯ? ಇಲ್ಲ, ಅವರು ಓದ್ಕೊಂತ ಇದ್ದಾನೆ ಈಗ. ಆದ್ರೆ ನಿಮ್ದು ಹೇಳ್ತೀನಿ, ಅವ್ರಿಗೆ ಗೊತ್ತಿಲ್ಲ ತಗೋ. ಅವ್ರ ಹುಡುಗರು ಇದಾರೆ, ಸಣ್ಣಗ ಇದಾನ, ಅವರು 10 ವರ್ಷ 12 ವರ್ಷ ಆಯ್ತಾನ. ಅದು ನಿಮ್ ಮನ್ಸಿನಾಗ ಏನದ ಸಾಲ ಹೋಗಿ ಇಂಜಿನಿಯರ್ ಆಗಿ ಡಾಕ್ಟರ್ ಆಗೋಕೇನೆ ಇದೇ ಫೀಲ್ಡ್ನಾಗ ಬರ್ಬೇಕಂತ? ಇದೇ ಫೀಲ್ಡ್ನಾಗ ಏನಿಲ್ಲ, ಓದ್ಸ್ಬೇಕಂತ ಇದೀವಿ. ಬೇರೆ ಈ ಫೀಲ್ಡ್ನಾಗ ಬೇಡ ಅಂತ. देखो हमारे बच्चे तो भाई हम हाथ जोड़ के बोलेंगे, आगे वीडियो देखेंगे तो भी बोलेंगे हम स्वीट का काम ही करो, क्योंकि हमारा खानदानी है ये, तो भाई स्वीट का ही है. इनका तो नहीं है डॉक्टर इंजीनियर बनाते कहते हैं. फिर आगे 10 साल के बाद पता चलेगा डॉक्टर इंजीनियर बनाते कि खाना सिखाते. क्योंकि मेरे हिसाब से तो लूटना बोले तो यही लूट रहे सबसे ज़्यादा. आदोनी से आके रायचूर को लूटना बोले तो इन्हीं लूट रहे. बट इन्हीं मालूम होता है कि नहीं होता लूटने का. ನಂದು ಯೂಟ್ಯೂಬ್ ಫ್ಯಾಮಿಲಿ ಅದ ನೋಡೋರು ಎಲ್ಲರೂ 1000 ಎಷ್ಟು ಮಂದಿ ನೋಡ್ತಾನೋ ಗೊತ್ತಿಲ್ಲ, ವಿಡಿಯೋ ಮೇಲೆ ಇದೆ. ನಾವು ನೀವು ಏನು ಹೇಳ್ಬೇಕಂದ್ರೆ ಏನು ಹೇಳ್ತೇವೆ ಮಂದಿಗೆ? ಆದರೆ ಅಡುಗೆ ಮಾಡೋರಿಗೆ ಬೇರೆ ಅಡುಗೆ ಮಾಡೋರು ಬರ್ತಾ ಇದ್ದಾನ ಈಗ ಹೊಸ ಅವರಿಗೆ ಏನು ಹೇಳ್ತೇನೆ ನೀವು? ಏನು ಅವ್ರು ಏನು ಅಡುಗೆ ಹೇಳಿದ್ರೆ ನಾವು ಕಾಂಟ್ಯಾಕ್ಟ್ ಮಾಡಿ ಫೋನ್ ನಂಬರ್ ಮಾಡ್ತಾರೆ. ಅವ್ರು ಫೋನ್ ಮಾಡಿದ್ರೆ ಅವ್ರಿಗೆ ಆ ಐಟಮ್ ಹೇಳಿದ್ರೆ ಐಟಮ್ ನಾವು ಮಾಡ್ತೀವಿ. ಎಷ್ಟು ಜನಕ್ಕೆ ಐಟಮ್ಸ್ ಏನು ಜನ ಬಟ್ಟೆ ಐಟಮ್ಸ್ ಬಟ್ಟೆ ನಮ್ಮ ಅಮೌಂಟ್ ಇರ್ತದೆ. ನಮ್ಮ ಟೀಮ್ ಎಲ್ಲ ನಾವು 25-30 ಮಂದಿ ಇದೀವಣ್ಣ. ನಾವು ಅವ್ರಿಗೆ ಎಲ್ಲರಿಗೆ ಬೇಸ್ ಮಾಡ್ಬೇಕಪ್ಪ, ಏನೇ ಹೆಸರು ಕೆಡ್ಸಲಂಗ ಐಟಮ್ಸ್ ಯಾವುದಾಗಲಿ ಬೇಸ್ ಚಲೋ ಮಾಡ್ಬೇಕಂತ ಹೇಳ್ತೀವಿ. ನಿಮ್ಮ ಊರಾಗ ನಾನು ನೋಡಿನಿ ಒಂದು ಏನಿಲ್ಲ ಒಂದು 100-200 ಮಂದಿಗೆ ಅಡುಗೆ ಮಾಡೋದು ನೋಡಿ. ನಿಮ್ಮೂರಾಗ ಎಲ್ಲರೂ ಅಡುಗೆ ಮಾಡ್ತಾನೆ? ಹೌದು, 500 ಮಂದಿ ಮೇಲೆ ಇದ್ದಾರೆ. 500 ಮಂದಿ ಮೇಲೆ ಅಡುಗೆ ಮಾಡೋದು? 500 ಮಂದಿ ಮೇಲೆ ಇದ್ದಾರೆ. तो देख सकते हो 500 से ज़्यादा कहते हैं इनके गांव में खाना बनाने वाले. आप पता नहीं पूरा गांव ही खाना बनाता क्या. ಆದರೆ ಎಲ್ಲರೂ ಬೇರೆ ಬೇರೆ ಕಲ್ಕೊಂಬಂದನ ಏನು ಎಲ್ಲ ನಿಮ್ಮ ಫ್ಯಾಮಿಲಿ ಜೊತೆಗೆ? ಇಲ್ಲ, ಯಾರು ಬ್ಯಾಚ್ನಾಗ ಮೊದಲಿಂದ ಬ್ಯಾಚ್ನಾಗ ಕರ್ಕೊಂಬ ಹೋಗ್ತಾ ಇದ್ದಾನೆ ಹಂಗೆ ನಡೆಸ್ಕೊಂಡು. ಆದ್ರೆ ನಿಮ್ಮೂರಾಗ ಎಷ್ಟು ಬ್ಯಾಚ್ ಆಗುತ್ತೆ ಈಗ ಅಂದಾಜ? ಒಂದು 500 ಮಂದಿ ಅಂದ್ರೆ ಬ್ಯಾಚ್ ಇದಾವೆ. ಒಂದು 20 ಮಂದಿ 10 ಮಂದಿ ಆ ಥರ ಮಾಡಿ ಬ್ಯಾಚ್ ಮಾಡಿ ಮಾಡ್ತಾರೆ. ಬೇರೆ ಬೇರೆ ಕಡೆ ಹೋಗಿ ಮಾಡ್ತಾ ಇದ್ದಾನೆ. ರಾಯಚೂರಾಗ ಮೊದಲು ನೋಡಪ್ಪ ಅದರಿಂದ ಬರೋದು ಅಂಬರೀಶ್ ಅಂತ ಇತ್ತು. ಅವರು ಗೊತ್ತಿಲ್ಲ ನಮಗೆ ಎಲ್ಲಿದಾನ ಈಗ? ಅವ್ರ ಕಾಲ ತೀರ್ಕಣ್ಣ ಅಂತ. ಒಂದು ನಮಗೆ ಫಸ್ಟ್ ಪರಿಚಯ ಆಗಿತ್ತು ಅಂದ್ರೆ 2012-13ನಾಗ ಪವನ್ ಇತ್ತು. ಪವನ್ ಅವ್ರನ್ನ ಹೋದ ಪಾಪು ಅವ್ರನ್ನ ಚಲೋ ಅಡುಗೆ ಮಾಡ್ತಿದ್ದು. ಹೋಳಿಗೆ ಚಲೋ ಮಾಡ್ತಿದ್ದು. ಸಾಂಬಾರನ್ನ ಅವರು ಚಲೋ ಮಾಡ್ತಿದ್ದು. ಇವ್ರನ್ನ ಅದನ್ನೇ ಅಂದ್ರೆ ಸಾಂಬಾರು ಅಂದ್ರೆ ಮುಗೀತು. ನಾನು ಎಷ್ಟು ಸರಿ ಹೇಳಿದ್ರೆ ಅಷ್ಟೇ ಕಡಿಮೆ ಆಗ್ತಾವ ಸಾಂಬಾರ್ ಬಗ್ಗೆ. ಅಂದರೆ ರಾಯಚೂರಾಗ ನಿನಗೆ ನಾನು ಅದೋನಿ ಅವರು ಅಂತ
ಬೇರೆ ಬಿರಿಯಾನಿ ಮಾಡೋರು ಬೇರೆ, ವೆಜ್ ಬಿರಿಯಾನಿ, ಅದು ಬಿರಿಯಾನಿ, ಇಡ್ಲಿ ಸಾಂಬಾರು ಬೇರೆ ಮಾಡಾಕ ಬೇರೆ ನೋಡಿ. ಅನ್ನ ಸಾಂಬಾರು ಮಾಡಾಕ ಸ್ವಲ್ಪ ಮಂದಿ ಅದನ್ನಿಂದ ಕರಕತನ, ಹೌದಣ್ಣ. ಅದನ್ನ ಹಂಗೆ ಮಾಡ್ತಾರಲ್ಲ. ಹೌದು ಮಾಡ್ತಾರಣ್ಣ. ಫೇಮಸ್ ನಾವು ಸೇಟ್ ಮಂದಿಗೆ ನಾ ನೋಡಿನಿ, ಸೇಟ್ ಮಂದಿನ ಕರೆದು ಮಾಡ್ತಾನೆ ನಮ್ಮ ಸೇಟ್ ಅದನ್ನ, ಅವ್ರನ್ನ ಅದನ್ನಿಂದ ಕರೆಸು ಮಾಡಿಸ್ತಾನ. ಹೌದಣ್ಣ. ಅದನ್ನೇ ಇರ್ಬೇಕಪ್ಪ, ಅದನ್ನೇ ಅವ್ರು ಇರ್ಬೇಕಂತ ನಾವು ಸ್ವಲ್ಪ ಮಂದಿ ಅಂತಾನ. ಅದನ್ನೇ ಅಂದ್ರೆ ಫೇಮಸ್ ಅಣ್ಣ ಅಡಿಗೆ ಮಾಡೋದ್ರಾಗ. ಅಡಿಗೆ ಬಿಟ್ಟು ವೆಜ್ ಬಿಟ್ಟು ಬೇರೆ ನಾನ್ ವೆಜ್ ಗಿನ್ ವೆಜ್ ಏನ್ ಮಾಡಲ್ಲ. ಇಲ್ಲ ಮಾಡಲ್ಲ. ಇವರು ತಾತ ಅವರು ಅಂತ ಯಾರು ಬೇರೆ ಐಟಮ್ ಏನ್ ಮಾಡಲ್ಲ. ಮತ್ತೆ ನಮ್ಮಪ್ಪ ಅವರು, ನಮ್ಮ ತಾತ ಅಂದ್ರೆ ನಮ್ಮಪ್ಪ ಅವ್ರು ಮಾಡ್ಯಾರ. ನಾನು ನೋಡಿನಿ ನೋಡಪ್ಪ, ನಿಂದು ನೀವು ಬೇರೆಯವ್ರ ಮಂದಿ ಅಂದ್ರೆ ಬಂದು ಮಾಡಿ ಹೋಗ್ಬಿಡ್ತಾನ, ಅಡಿಗೆ ಮಾಡಿ ಹೋಗ್ಬಿಡ್ತಾನ. ನಿಮ್ದು ಸಪ್ರೇಟ್ ರೂಮ್ ತಗೊಂಡಿಲ್ಲ ಇಲ್ಲಿ? ಹೌದಾ, ನಮ್ಮಪ್ಪ ಇದ್ದಾಗೆ ರೂಮ್ ನೀವು ಆಫೀಸ್ ಮಾಡ್ಬಿಟ್ಟಲ್ಲ? ಹೌದಾ, ನಮ್ಮಪ್ಪ ಇದ್ದಾಗೆ ಮಾಡಿದ್ರ, ಅದು ಆಫೀಸ್ ಹಂಗೆ ಆಯ್ತು ನಾವು. हाँ ऑफिस में इनका रायचूर में देखो ऑफिस बना लिए, कैसा गवर्नमेंट ऑफिस रहता है वैसा ऑफिस बनाए सब है। वहाँ लोग जाके बुकिंग करते हैं खाने पीने का, क्या तो रहे तो इनसे कांटेक्ट करते हैं। होल्ड रहना, देख सकते हैं इसी के बीच में बोट का शूट हो रहा था। बोट का शूट होते टाइम ही देखो जामुन का एक ऑर्डर है, जलेबी पाव किलो, रसमलाई है। ये देख सकते हैं स्विगी पे ऑर्डर आए सो एक, ये बीच बीच में आते रहता है। तो आप देख सकते हो इनका पहचान हुआ आज, ये भी आए और इनकी तरफ से पूरा टीम को देख रहे हैं, जो भी टीम वाले देख रहे हैं सो उनको भी धन्यवाद। मेरे को कभी बुलाए होंगे उसके लिए धन्यवाद, मैं उनको बुलाया होंगे उसके लिए भी धन्यवाद। और भैया ये जो है इनसे कांटेक्ट कर सकते हैं, इनका जो स्क्रीन पे नंबर आ रहा है ना, इनका भैया का है, और इनसे कांटेक्ट कर सकते हैं क्योंकि कभी कभी आधा नहीं चले जाते हैं। मदीपेट में ऑफिस बनाए सो है इनका, और वहाँ जाके भी कांटेक्ट कर सकते हैं। ऑलरेडी तो ये फेमस है, कहाँ बोले वहाँ पूछ ले तो मिल जाते हैं ये। तो देखो गाइस बोडकास्ट का करेंगे एंड। भैया का बहुत बहुत ಧನ್ಯವಾದ, ನಿಮ್ದು बहुत बहुत ಧನ್ಯವಾದಪ್ಪ. ನೀನು ಇಲ್ಲಿ ಬಂದು ಟೈಮ್ ಕೊಟ್ಟೆ ನಮಗೆ, ನಮ್ಮ ಮಂದಿಗೆ ಗೊತ್ತಾಗೋಕಂದ್ರೆ ನೀನು ಅಷ್ಟು ಸಾಂಬಾರ್ ಬಗ್ಗೆ ಎಲ್ಲ ನೀವು ಅಡುಗೆ ಮಾಡ್ತೀಯ ಆ ಥರ ಮಂದಿಗೆ ಗೊತ್ತಾಗಿತ್ತಂದರೆ. तो देख सकते हो गाइस आप, जो है बहुत बहुत धन्यवाद आपका देखने के लिए। वीडियो इतना बड़ा लंबा, क्योंकि बहुत से लोग आधा वीडियो छोड़ के चले जाते हैं। पूरा देखोगे तो पूरा पता चलेगा क्या है, कैसा है, कैसा नहीं है बोलिए। जो वीडियो आप देख रहे हैं यूट्यूब के माध्यम से, अगर शॉर्ट वीडियो जो भी हमारे स्वीट के बन रहे हैं वो इंस्टाग्राम फेसबुक पर मिल रहे हैं, यूट्यूब पे वो आधा निकाल रहे हैं। ब्लॉग चाहिए तो यूट्यूब पर ही आ रहा है। और ऐसी वीडियो देखने के लिए आप वीडियो को दूसरों को दिखाने के लिए शेयर भी कर सकते हो। लाइक करके बताओ, कमेंट करके बताओ किसको नया लाना है पॉडकास्ट में, और किसका चाहिए नया खाना बनाने वाला। तो नए नए आइटम जो अपना वैरायटी है वो लोगों को लेके आते हैं, वो लोगों को बताते हैं अपना अपना क्या क्या है, कैसा नहीं है। और चैनल पर नए हो तो सब्सक्राइब जल्दी कर लेना, क्योंकि यूट्यूब पर जो वीडियो आते हैं ना सबसे पहले मिल जाएगा आपको। जैसा यूट्यूब खोलोगे ना वैसे पहले मिल जाएगा आपको वीडियो, क्योंकि यूट्यूब का सब्सक्राइब करने पर ही मिलेगा। आप सब्सक्राइब करने में कुछ नहीं जाएगा आपका, बस एक बटन दबाना है। बस ये लाल बटन आ रहा है, इसको दबा लो, बस कुछ भी नहीं जाएगा आपका। नए वीडियो मिल जाएंगे आपको। मिलते हैं फिर। अगर हमको कांटेक्ट करना है तो ये स्क्रीन पर नंबर आ रहा है ना करण स्वीट वाले का, इसी पे कांटेक्ट कर लेना। नहीं हो तो फ़ोन करके आ जाना, यहाँ गंज सर्कल में रहते हैं हम। मिलते हैं अगली वीडियो में। धन्यवाद, नमस्कार।